ಡಾಲಿ ಧನಂಜಯ ಅವ್ರ ಮದುವೆ. ಇಡೀ ಮದುವೆ ನನಗೆ ಒಂದು ಬ್ಲಾಕ್ ಬಸ್ಟರ್ ಇನ್ಸ್ಪೈರಿಂಗ್ ಸಿನಿಮಾ ಥರ ಕಾಣಿಸ್ತಾ ಇತ್ತು. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಡಾಲಿ ಅವ್ರ ಎಪಿಸೋಡ್ ಬಂದಾಗ ನೀವೆಲ್ಲ ಅವ್ರ ಜರ್ನಿ ನೋಡಿರ್ತೀರಾ, ಅವ್ರ ಸಕ್ಸಸ್ ಸ್ಟೋರೀಸ್ ನೋಡಿರ್ತೀರಾ, ಎಷ್ಟು ಇನ್ಸ್ಪೈರಿಂಗ್ ಅಂತ ಗೊತ್ತಾಗಿರುತ್ತೆ. ಬಟ್ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ನನಗೆ ಡಾಲಿ ಧನಂಜಯ ಅವರು ಒಂದು ಹಿಮಾಲಯ ಪರ್ವತದ ಥರ ಕಾಣಿಸ್ತಾರೆ. ಅದು ಏನಕ್ಕೆ ಅಂತಂದರೆ ಅವ್ರ ಅರ್ಲಿ ಕರಿಯರ್ ಸ್ಟೇಜಸಲ್ಲಿ ಅವ್ರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಯಾರಿಗೂ ನಡಿಬಾರ್ದು, ಬಟ್ ಅದು ಅವ್ರ ಜೀವನದಲ್ಲಿ ನಡೆಯುತ್ತೆ. ಆ ಘಟನೆ ಬೇರೆ ಯಾರಿಗಾದ್ರೂ ನಡೆದಿದ್ದರೆ ಐ ಥಿಂಕ್ ದೇ ವುಡ್ ಹ್ಯಾವ್ ಕ್ವಿಟ್ ದೆನ್ ಆ್ಯಂಡ್ ದೇರ್. ಒಂದು ಫೈನ್ ಡೇ ಧನಂಜಯ ಅವರು ಅವ್ರ ಸಿನಿಮಾ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ, ಸರ್ ದಯವಿಟ್ಟು ಇನ್ನೊಂದು 2 ಸೀಕ್ವೆನ್ಸನ್ನು ಪೆಂಡಿಂಗ್ ಇದ್ದಂಗಿದೆ, ಬೇಗ ಶೂಟ್ ಮುಗಿಸ್ಕೊಟ್ಬಿಡಿ ಸರ್. ನನಗೆ ಈ ಕೂದಲು ಗಡ್ಡ ಎಲ್ಲ ಬಿಟ್ಕೊಂಡು ತುಂಬ ಇರಿಟೇಟ್ ಆಗ್ತಾ ಇದೆ, ತುಂಬ ದಿನ ಆಯಿತು ಅಂತ ಕೇಳ್ಕೊತಾರೆ. ಅದಕ್ಕೆ ಆ ಡೈರೆಕ್ಟ್ರು ಹೆಂಗೆ ಉತ್ತರ ಕೊಡ್ತಾರೆ ಅಂತಂದರೆ, ನಿಮ್ಗೆ ಅಷ್ಟೊಂದು ಇರಿಟೇಟ್ ಆಗ್ತಾ ಇದೆ ಅಂತಂದರೆ ನೀವು ಸತ್ತೋಗೋದೇ ಬೆಟ್ರು ಅಂತ ಹೇಳ್ತಾರೆ. ನೀವು ಸತ್ತೋದ್ರೆ ನನ್ನ ಸಿನಿಮಾ ಪ್ರಮೋಷನ್ಗಾದ್ರೂ ಒಳ್ಳೇದಾಗತ್ತೆ, ನನ್ನ ಸಿನಿಮಾ ಹಿಟ್ ಆಗುತ್ತೆ ಅಂತ ಮಾತಾಡ್ತಾರೆ. ಎಂಥವ್ರಿಗಾದ್ರೂ ಅಂಥ ಗುಂಡಿಗೆ ಇಂಟು ಮಾತು ಕೇಳಿದ್ಮೇಲೆ ಈ ಕರಿಯರ್ ಮಾಡಬೇಕಾ, ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಅನ್ಸತ್ತಾ? ಐ ಥಿಂಕ್ ದಟ್ ಈಸ್ ವೇರ್ ಡಾಲಿ ಧನಂಜಯ ಇಸ್ ಟೂ ಸ್ಪೆಷಲ್. ಅವ್ರಿಗಿದ್ದಿದ್ದ ಅಕಾಡೆಮಿಕ್ಸ್ಗೆ ಹಿ ವಾಸ್ ಅ ಟಾಪರ್ ಇನ್ ಎವ್ರಿ ಸೆಮಿಸ್ಟರ್. ಸ್ವಿಟ್ಜರ್ಲ್ಯಾಂಡು, ಅಮೇರಿಕನೋ, ಆಸ್ಟ್ರೇಲಿಯಾನೋ ಎಲ್ಲೋ ಒಂದು ಕಡೆ ಒಂದು ಹೈ ಎಲೀಟ್ ಜಾಬಲ್ಲಿ ಹಿ ವುಡ್ ಹ್ಯಾವ್ ಬಿನ್ ಸೆಟಲ್ಡ್ ವೆರಿ ವೆಲ್, ಬಟ್ ಹಿ ಡಿಡ್ ನಾಟ್. ಧನಂಜಯ ಅವರು ಹೀರೋ ಆಗಿದ್ದು ಅವ್ರ ಸಿನಿಮಾ ರಿಲೀಸ್ ಆಗಿದ್ದ ದಿನ ಅಲ್ಲ. ಅಂಥ ಮಾತು ಕೇಳಿದ ಮೇಲೂ ನಾನು ಇಲ್ಲಿ ಇರ್ತೀನಿ, ಇಲ್ಲಿ ನಿಂತ್ಕೋತೀನಿ, ಗೆಲ್ತೀನಿ, ನಾನು ಹೊಡಿತೀನಿ ಅಂತ ಡಿಸೈಡ್ ಮಾಡಿದ್ರಲ್ಲ, ಐ ಥಿಂಕ್ ದಟ್ ಡೇ ಧನಂಜಯ ಇಸ್ ಬಾರ್ನ್, ಹೀರೋ ಧನಂಜಯ ಇಸ್ ಬಾರ್ನ್. ಇದೇ ಕಾರಣಕ್ಕೋಸ್ಕರನೇ ನಾನು ಹೇಳಿದ್ದು, ಆ ಇಡೀ ಮದುವೆ ನನಗೆ ಒಂದು ಬ್ಲಾಕ್ ಬಸ್ಟರ್ ಇನ್ಸ್ಪಿರೇಷನ್ ಸಿನಿಮಾ ಥರ ಕಾಣಿಸ್ತಾ ಇದ್ದಿದ್ದು ಅಂತ. ಸಿನಿಮಾ ಇಂಡಸ್ಟ್ರಿನಲ್ಲಿ ಸಕ್ಸಸ್ ಅನ್ನೋದು 100%ಅಲ್ಲಿ ಕೇವಲ 1% ಚಾನ್ಸ್ ಅಷ್ಟೇ. ಆ 1% ನೋಡ್ಕೊಂಡು ಬರೋರು ತುಂಬ ಕಮ್ಮಿ. ಯಾಕೆಂದರೆ 99% ಜನ ರಿಸ್ಕನ್ನೇ ನೋಡ್ತಾರೆ. ಆದರೆ ಆ 1% ಸಕ್ಸಸ್ ರೇಟ್ನ ನೋಡಿ ಅದನ್ನು ಹೊಡಿತೀನಿ, ಅದನ್ನು ಗೆಲ್ತೀನಿ ಅಂತ ಬರೋರು ಕೇವಲ ಸೆಲ್ಫ್ ಮೇಡ್ ಸೂಪರ್ ಸ್ಟಾರ್ ಡಾಲಿ ಧನಂಜಯ ಅಂತವರು. ಇನ್ನು ಅವ್ರ ಮದುವೆ ವಿಚಾರಕ್ಕೆ ಬರೋದಾದರೆ ಐ ಥಿಂಕ್ ಸ್ವರ್ಗನೇ ಧರೆಗಿಳಿದಿತ್ತೇನೋ ಅನ್ನೋ ಒಂದು ಅನುಭವ. ಆ ಜನ, ಆ ಅಭಿಮಾನಿಗಳು, ಆ ಜನಸಾಗರ, ಆ ಸೆಲೆಬ್ರಿಟಿಗಳು, ಅಬ್ಬಬ್ಬಾ, ಅದೊಂದು ಅದ್ಭುತವಾದ ಅನುಭವನೇ ಸರಿ. ಐ ರಿಯಲಿ ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ಇಲ್ಲಿ ನಾನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ನಿಮಗೆ. ಧನಂಜಯ ಅವರು ಇಂಜಿನಿಯರಿಂಗ್ ಮುಗಿಸಿದ್ದು ಮೈಸೂರಲ್ಲೇ, ಮತ್ತು ಅವ್ರು ಆ್ಯಕ್ಟಿಂಗ್ ಎಲ್ಲ ಶುರು ಮಾಡಿದ್ದು ಕಲಿಯೋದಕ್ಕೆ ಮೈಸೂರಲ್ಲೇ. ಹಿ ವಾಸ್ ಜಸ್ಟ್ ಅ ನೋ ಬಡಿ ದೆನ್. ಆ ದಿನಗಳಲ್ಲಿ ಮೈಸೂರಲ್ಲಿ ಅದೇ ಮದುವೆ ಆಗಿದ್ದ ಗ್ರೌಂಡ್ ಮುಂದೆ ಎಷ್ಟು ಸಲ ಅವ್ರು ಓಡಾಡಿರ್ತಾರೋ ಏನೋ ಗೊತ್ತಿಲ್ಲ. ಬಟ್ ಅದೇ ಜಾಗದಲ್ಲಿ ಅಷ್ಟು ಅದ್ಧೂರಿಯಾಗಿ ಇವತ್ತು ಮದುವೆ ಮಾಡ್ಕೋತಾ ಇದ್ದಾರೆ ಅಂತಂದರೆ ಇದಲ್ವಾ ಇನ್ಸ್ಪಿರೇಷನ್ ಅಂತಂದರೆ? ಇಫ್ ದಿಸ್ ಇಸ್ ನಾಟ್ ಇನ್ಸ್ಪೈರಿಂಗ್ ಆ್ಯಂಡ್ ವಾಟ್ ಎಲ್ಸ್ ಕ್ಯಾನ್ ಬಿ? ದಂತಕತೆ ಅಂದರೆ ಇದು. ಇನ್ನೂ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ನಮಗೆ ರಾಜಮೌಳಿ ಸಿನಿಮಾ ನೋಡಿದಾಗ ಎಂಥ ಹೈ ಬರುತ್ತೋ, ಅದರಲ್ಲೂ ಇಂಟರ್ವೆಲ್ ಬ್ಯಾಂಗ್ಗಳು ನೋಡಿದಾಗ ಎಂಥ ಹೈ ಬರುತ್ತೋ, ಅದಕ್ಕಿಂತ 10ರಷ್ಟು ಜಾಸ್ತಿ ನನಗೆ ಧನಂಜಯ ಅವ್ರ ಮದುವೆ ನೋಡಿದಾಗ ಬಂತು. ನಮ್ಮನ್ನೆಲ್ಲ ಮದುವೆಗೆ ಸುಮ್ಮನೆ ಕರೀಲಿಲ್ಲ, ಒಂದು ಒಳ್ಳೆ 4 ಸ್ಟಾರ್ ಹೋಟೆಲಲ್ಲಿ ಅಕಾಮಿಡೇಷನ್ ಅರೇಂಜ್ ಮಾಡಿದ್ರು. ಸಂದೇಶ್ ಪ್ರಿನ್ಸ್ ಅನ್ನೋ ಜಾಗದಲ್ಲಿ ಅದ್ಭುತವಾಗಿ ಪಾರ್ಟಿ ಅರೇಂಜ್ ಮಾಡಿದ್ರು ರಿಸೆಪ್ಷನ್ ನೈಟ್ ದಿನ. ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ಲಿ ಟೇಕನ್ ಕೇರ್. ಆದರೆ ಆ ಜನಸಾಗರದಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ರಿಸೆಪ್ಷನಲ್ಲಾಗಲಿ ಮುಹೂರ್ತದಲ್ಲಾಗಲಿ ಅವ್ರ ಹತ್ರನೂ ಹೋಗೋಕ್ಕಾಗಲಿಲ್ಲ. ದೂರದಿಂದಾನೇ ನಮ್ಮನ್ನೆಲ್ಲ ನೋಡಿ ಕೈ ಮಾಡಿದ್ರು. ನಮ್ಮ ಹಂಬಲ್ ಸೂಪರ್ ಸ್ಟಾರ್ ಏನು ಮಾಡಿದ್ರು ಗೊತ್ತಾ? ಅವತ್ತು ರಾತ್ರಿ 2 ಗಂಟೆ ಆಗಿದೆ. ನಮಗೆಲ್ಲ ಫೋನ್ ಮಾಡಿ, ಅಂದರೆ ನಮ್ಮ ಫ್ರೆಂಡ್ ಮುರಳಿಗೆ ಫೋನ್ ಮಾಡಿ ಎಲ್ಲರನ್ನೂ ಹೋಟೆಲಿಗೆ ಕರ್ಕೊಂಡು ಬಾ ಅಂತ. ಅವತ್ತು ರಾತ್ರಿ 2 ಗಂಟೆಯಲ್ಲಿ ನಾವೆಲ್ಲ ರ್ಯಾಡಿಸನ್ಗೆ ಹೋದ್ವಿ. ರಿಸೆಪ್ಷನ್ ನೈಟು ಅಷ್ಟೊಂದು ಸುಸ್ತಾಗಿದ್ರು ನಮ್ಮನ್ನೆಲ್ಲ ಅಷ್ಟೊತ್ತಲ್ಲಿ ಕರೆಸ್ಕೊಂಡು ಲಾಬಿನಲ್ಲಿ ಒಂದು 10 ನಿಮಿಷ ನಮ್ಮ ಹತ್ರ ಮಾತಾಡಿ ಫೋಟೋ ತೆಗೆಸ್ಕೊಂಡು ನಮ್ಮನ್ನು ಕಳಿಸ್ಕೊಟ್ರು. ಧನಂಜಯ ಅವ್ರ ಸಿಂಪ್ಲಿಸಿಟಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾವೆಲ್ಲ 30 ವರ್ಷದ ಹಳೆ ಸ್ಕೂಲ್ ಫ್ರೆಂಡ್ಸು. ನಮ್ಮನ್ನೆಲ್ಲ ಇವತ್ತಿಗೂ ಎಷ್ಟು ಹೈ ರಿಗಾರ್ಡ್ಸಿಂದ ನೋಡ್ತಾರೆ ಅಂತಂದರೆ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್. ಮದುವೆನಲ್ಲಿ ಸರಿಯಾಗಿ ಸಿಗೋಕ್ಕಾಗಲಿಲ್ಲ, ಮಾತಾಡೋಕ್ಕಾಗಲಿಲ್ಲ ಅಂತ ಪರ್ಸ್ನಲ್ ಆಗಿ 1 ತಿಂಗಳಾದಮೇಲೆ ಅವ್ರ ಮಿಸಸ್ ಧನ್ಯತಾ ಅವ್ರ ಜೊತೆ ಬಂದು ನಮ್ಮ ಜೊತೆ ಒಂದು ಈವ್ನಿಂಗ್ ಕಳೆದು ಲೇಕ್ ವ್ಯೂಗೆ ಹೋಗಿ ನಾವೆಲ್ಲ ಐಸ್ ಕ್ರೀಮ್ ತಿಂದು ನಾವೆಲ್ಲ ಸೇರಿ ಸ್ಕೂಲಲ್ಲಿ ಜೊತೇಲಿ ಕಳೆದ ಅದ್ಭುತವಾದ ನೆನಪುಗಳನ್ನ ಮೆಲುಕು ಹಾಕಿದ್ರು. ನನ್ನ ಮದುವೆಯಲ್ಲಿ ತುಂಬ ತೊಂದರೆ ಆಯಿತು, ತುಂಬ ಅಡಚಣೆ ಆಯಿತು, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಧನಂಜಯ ಅವರ ಈ ಹಂಬಲ್ನೆಸ್ ಆ್ಯಂಡ್ ಸಿಂಪ್ಲಿಸಿಟಿನೇ ಅವ್ರನ್ನ ಇವತ್ತು ಸೌತಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಮಾಡಿ ನಿಲ್ಸಿರೋದು. ಧನಂಜಯ ಅವ್ರನ್ನ ನಾನು ಇಷ್ಟ ಹತ್ರದಿಂದ ನೋಡಿ ಕಲ್ತಿದ್ದೇನು ಅಂತಂದರೆ,
ಮೇಕ್ ಯುವರ್ ಲೈಫ್ ಆನ್ ಇನ್ಸ್ಪೈರಿಂಗ್ ಸ್ಟೋರಿ so it can be told for upcoming generations.